ಈ ಶಿವಮ್ ಅಸೋಸಿಯೇಟ್ಸ್ ಅನ್ನುವಂಥ ಕಂಪನಿ ಮೇಲೆ ಅಕ್ರಮವಾಗಿ ಠೇವಣಿನ ಸಂಗ್ರಹಿಸ್ತಾ ಇದ್ದಾರೆ ಹಾಗೂ ಕೆಲವೊಂದು ಆಮಿಷಗಳನ್ನ ಒಡ್ಡಿ ಸಾರ್ವಜನಿಕರಿಂದ ಹಣ ಠೇವಣಿ ಇಡೋ ಹಾಗೆ ಮಾಡ್ತಾ ಇದ್ದಾರೆ ಅನ್ನೋಂಥ ಒಂದು ಮಾಹಿತಿಯ ಮೇರೆಗೆ ಜಿಲ್ಲಾಧಿಕಾರಿಗಳು ಹಾಗೂ ಜಿಲ್ಲಾ ಪೊಲೀಸ್ ತಂಡದವರು ಇಲ್ಲಿ ಒಂದು ದಾಳಿಯನ್ನು ನಡೆಸಿ ತದನಂತರ ಒಂದು ಪ್ರಕರಣವನ್ನು ದಾಖಲಿಸಿಕೊಂಡು ಅದನ್ನು ನಂತರ CIDಗೆ ಟ್ರಾನ್ಸ್ಫರ್ ಮಾಡಿದರು. ತನಿಖೆ ಕೂಡ CIDಯಲ್ಲಿ ನಡೀತಾ ಇದೆ. ಸಾಮಾನ್ಯವಾಗಿ ನಾವು ಈ ರೀತಿ ತನಿಖೆಯಲ್ಲಿರತಕ್ಕಂಥ ಪ್ರಕರಣದ ಬಗ್ಗೆ ನಾವು ಪ್ರೆಸ್ ಮೀಟ್ ಮಾಡಲ್ಲ. ಆದರೆ ಈ ಪ್ರಕರಣದಲ್ಲಿ ಮಾಡಲೇಬೇಕಾದಂಥ ಪರಿಸ್ಥಿತಿ ಬಂದಿದೆ. ಮುಖ್ಯವಾದ ಕಾರಣ ಏನಂತಂದರೆ, ಇವತ್ತಿಗೂ ಕೂಡ ಜನ ಅವರ ಶಿವಮ್ ಅಸೋಸಿಯೇಟ್ನ ಅಕೌಂಟ್ಗೆ ದುಡ್ಡು ಹಾಕ್ತಾ ಇದ್ದಾರೆ. ಈಗಾಗಲೇ ನಾವು ಪ್ರಕರಣ ದಾಖಲೆ ಮಾಡಿಕೊಂಡು ಆ ಕಂಪನಿ ಹಾಗೂ ಅವನ ವೈಯಕ್ತಿಕ ಬ್ಯಾಂಕ್ ಖಾತೆಗಳನ್ನ ಡೆಬಿಟ್ ಫ್ರೀಸ್ ಮಾಡಿಸಿರ್ತೀವಿ. ಆದರೆ ಇವನ ಅಥವಾ ಈತನ ತಂಡದವರಿಂದ ಈಗಾಗಲೇ ಜನ ಏನು ಇವ್ರನ್ನ ನಂಬಿಬಿಟ್ಟು ದುಡ್ಡು ಹಾಕಿದ್ದಾರೆ, ಅವರು ಮತ್ತೊಂದಿಷ್ಟು ಜನರಿಗೆ ಪ್ರೇರೇಪಣೆ ನೀಡಿ ದುಡ್ಡು ಹಾಕಿಸ್ತಾ ಇದ್ದಾರೆ. ಇದು ಈ ರೀತಿ ದುಡ್ಡು ಹಾಕಬಾರ್ದು ಇನ್ನು ಸಾರ್ವಜನಿಕರು ಅನ್ನೋದನ್ನು ತಮ್ಮ ಮುಖಾಂತರ ಸಾರ್ವಜನಿಕರಿಗೆ ತಿಳಿಸ್ಲಿಕ್ಕೆ ಈ ಒಂದು ಪ್ರೆಸ್ ಮೀಟನ್ನು ಮಾಡ್ತಾ ಇದ್ದೀವಿ. ಇದರ ಜೊತೆಗೆ ಸಾಕಷ್ಟು ಕಪೋಲ ಕಲ್ಪಿತ ಕಥೆಗಳು, ಊಹಾಪೋಹಗಳು, ಕಟ್ಟುಕಥೆಗಳು ಕೂಡ ಸಾರ್ವಜನಿಕರಲ್ಲಿ ಇರೋದು ಕಂಡು ಬಂದಿದೆ. ಕೆಲವೊಂದು ಸಾಮಾಜಿಕ ಮಾಧ್ಯಮಗಳಲ್ಲೂ ಕೂಡ ಈ ವಿಚಾರದ ಬಗ್ಗೆ ಪ್ರಸ್ತಾಪ ಆಗಿರೋದನ್ನು ನೋಡಿದ್ದೀವಿ. ಏನು ವಿಚಾರಗಳು ಪ್ರಸ್ತಾಪ ಆಗಿದ್ದಾವೆ? ಈ ವ್ಯಕ್ತಿ ಶಿವಾನಂದ್ ನೀಲಣ್ಣವರ್, ಶಿವಮ್ ಅಸೋಸಿಯೇಟ್ಸ್ ವ್ಯಕ್ತಿ, ಇಲ್ಲಿವರೆಗೂ ಸಾರ್ವಜನಿಕರಿಗೆ ಪ್ರತಿ ತಿಂಗಳು ತಪ್ಪದೆ ದುಡ್ಡನ್ನು ತಲುಪಿಸ್ತಾ ಇದ್ದ. ಆದರೂ ಕೂಡ ಯಾವುದೋ ದುಷ್ಪ್ರೇರಣೆಗೆ ಒಳಗಾಗಿ ಸರ್ಕಾರದ ಅಂಗಸಂಸ್ಥೆಗಳು, ಜಿಲ್ಲಾಧಿಕಾರಿ ತಂಡ ಆಗಿರ್ಬೋದು, ಪೊಲೀಸರು ಇವ್ರ ಮೇಲೆ ಕ್ರಮ ಕೈಗೊಂಡಿದ್ದಾರೆ, ಇದರ ವಿರುದ್ಧ ಪಿತೂರಿ ನಡೀತಾ ಇರುವಂಥ ಒಂದು ಮಾತು. ಇದ್ರ ಜೊತೆಗೆ ಕೆಲವೊಂದಿಷ್ಟು ಜನರು ಮಾಧ್ಯಮಗಳ ಮೇಲೂ ಕೂಡ ಗೂಬೆ ಕೂರಿಸುವಂಥ ಪ್ರಯತ್ನ ಮಾಡಿದ್ದಾರೆ. ಅವನು ಸರಿಯಾಗಿ ದುಡ್ಡು ಕೊಡ್ತಾ ಇದ್ದ, ಆದರೆ ನಿಮ್ಮಿಂದಾಗಿ ನಮಗೆ ಬರುವಂಥ ದುಡ್ಡು ನಿಂತು ಹೋಗಿದೆ ಅಂತೇಳಿ. ಸಾರ್ವಜನಿಕರು ಒಂದು ಮಾತನ್ನು ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಳ್ಬೇಕಾದಂಥ ಅವಶ್ಯಕತೆ ಇದೆ. ಸಾಮಾನ್ಯವಾಗಿ ಈ ರೀತಿ ಸಾರ್ವಜನಿಕರಿಂದ RBI ಅವರಿಂದ ಪರ್ಮಿಷನ್ ತೆಗೆದುಕೊಳ್ಳದೆ ಠೇವಣಿ ತೆಗೆದುಕೊಳ್ಳೋದೇ ಕಾನೂನು ಬಾಹಿರ. ಅವನು ಅದನ್ನು ವೈಯಕ್ತಿಕ ಲೋನ್ ಅಂತ ಹೇಳಿ ನಿಮಗೆ ಬಾಂಡ್ ಕೊಟ್ಟಿರ್ಬೋದು, ಅದಕ್ಕೆ ವೈಯಕ್ತಿಕವಾಗಿ ಒಂದು ಚೆಕ್ಕನ್ನು ಗ್ಯಾರಂಟಿ ಕೊಟ್ಟಿರ್ಬೋದು. ಆದರೆ ಕಾನೂನಿನ ಪರಿಧಿಯಲ್ಲಿ ಇದನ್ನು ಠೇವಣಿ ಅಂತಲೇ ನಾವು ಪರಿಗಣಿಸ್ತೀವಿ. ಮತ್ತು ಈ ರೀತಿ ಠೇವಣಿಯನ್ನು ಸಾರ್ವಜನಿಕರಿಂದ ಸಂಗ್ರಹಿಸೋದು, ಅದು ಯಾವುದೇ ಹೆಸರಲ್ಲಿರ್ಬೋದು, ಲೋನ್ ಅಂತ ಆಗಿರ್ಬೋದು, ಬೇರೆ ಇನ್ಯಾವುದೋ ಹೆಸರಲ್ಲಾಗಿರ್ಬೋದು, ಮಾಡೋದು ತಪ್ಪು.